18 ವರ್ಷದ ಮಕ್ಕಳಿಗೆ 7 ವಿಭಾಗಗಳಲ್ಲಿ ಪ್ರತಿ ವರ್ಷ ಪ್ರಥಮ ಮುನ್ನಡೆ ಪಡೆದ 5 ನೀಡಲಾಗುತ್ತದೆ. ಬಾಲ ಪುರಸ್ಕಾರ PMRBP ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿ ವಿಜೇತ ಪದಕ ಪ್ರಮಾಣಪತ್ರವನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ 2024 ಸಾಲಿನ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು 2024 ಜನವರಿ 22ರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ದೇಶದ ಎಲ್ಲ ಪ್ರದೇಶ, ರಾಜ್ಯ, ಕೇಂದ್ರಾಡಳಿತ ಪ್ರದೇಶದಿಂದ 2024 ಸಾಲಿನ ಪ್ರಶಸ್ತಿಯನ್ನು ಒಂದು ಮರಣೋತ್ತರ ಪ್ರಶಸ್ತಿ ಸೇರಿದಂತೆ ಒಟ್ಟು 19 ಮಕ್ಕಳಿಗೆ ನೀಡಲಾಗಿದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದ ಕರ್ನಾಟಕದ ಚಾರ್ವಿ ಎ. ಚೆಸ್ ಪಟು. ಹಾಸನ ಮೂಲದ 9 ವರ್ಷದ ಎ. ಚಾರ್ವಿರವರು 2024 ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಭಾಜನರಾಗಿದ್ದು, 2024 ಜನವರಿ 22ರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಪಡೆದರು. ಎ. ಚಾರ್ವಿರವರು ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಪ್ರಕಾರ ಪ್ರಸ್ತುತ 11 ವರ್ಷದೊಳಗಿನ ರೇಟಿಂಗ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. 2024 ಸಾಲಿನ ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳು. 2024 ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಆಯ್ಕೆಯಾದ ಮಕ್ಕಳಲ್ಲಿ 18 ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳಿಂದ ಸೇರಿದ 9 ಬಾಲಕರು ಮತ್ತು 10 ಬಾಲಕಿಯರು ಸೇರಿ ಒಟ್ಟು 19 ಮಂದಿ ಇದ್ದಾರೆ. ಇವರಲ್ಲಿ ಮಹಾರಾಷ್ಟ್ರ ಮೂಲದ ಆದಿತ್ಯ ವಿಜಯ್ ಬ್ರಹ್ಮಾನೆ ಎಂಬ ಬಾಲಕನು ತೋರಿಸಿದ ಶೌರ್ಯಕ್ಕಾಗಿ ಮರಣೋತ್ತರ ಪ್ರಶಸ್ತಿ ನೀಡಲಾಗಿದೆ. ಈ ಪಟ್ಟಿಯಲ್ಲಿ ಶೌರ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ನಾವೀನ್ಯತೆ ವಿಭಾಗದಲ್ಲಿ ತಲಾ 1 ಪ್ರಶಸ್ತಿಯನ್ನು, ಸಮಾಜ ಸೇವೆ ವಿಭಾಗದಲ್ಲಿ 4 ಮಕ್ಕಳಿಗೆ ಮತ್ತು ಕ್ರೀಡಾ ವಿಭಾಗದಲ್ಲಿ 5 ಮಕ್ಕಳಿಗೆ ಮತ್ತು ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ 7 ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಮತ್ತು ವಿಭಾಗ. ಆದಿತ್ಯ ವಿಜಯ್ ಬ್ರಹ್ಮಾನೆ ಮರಣೋತ್ತರವಾಗಿ ನೀಡಿದ್ದಾರೆ. ಮಹಾರಾಷ್ಟ್ರದವರು, ಶೌರ್ಯ ಪ್ರದರ್ಶನಕ್ಕಾಗಿ. ಅನುಷ್ಕಾ ಪಾಠಕ್ ಉತ್ತರ ಪ್ರದೇಶದವರು, ಕಲೆ ಮತ್ತು ಸಂಸ್ಕೃತಿ. ಅರಿಜಿತ್ ಬ್ಯಾನರ್ಜಿ ಪಶ್ಚಿಮ ಬಂಗಾಳದವರು, ಕಲೆ ಮತ್ತು ಸಂಸ್ಕೃತಿ. ಅರ್ಮಾನ್ ಉಬ್ರಾನಿ ಛತ್ತೀಸ್ಗಢ ರಾಜ್ಯದವರು, ಕಲೆ ಮತ್ತು ಸಂಸ್ಕೃತಿ. ಹೆಟ್ಟಿ ಕಾಂತಿಭಾಮ ಕಿಮೋಸನರ್ ಗುಜರಾತ್, ಕಲೆ ಮತ್ತು ಸಂಸ್ಕೃತಿ. ಇಶ್ಫಾಕ್ ಅಹಮದ್ ಜಮ್ಮು ಮತ್ತು ಕಾಶ್ಮೀರ, ಕಲೆ ಮತ್ತು ಸಂಸ್ಕೃತಿ. ಮೊಹಮ್ಮದ್ ಹುಸೇನ್ ಬಿಹಾರ್ ರಾಜ್ಯದವರು, ಕಲೆ ಮತ್ತು ಸಂಸ್ಕೃತಿ ವಿಭಾಗ. ಪೆಂಡ್ಯಾಲ್ ಲಕ್ಷ್ಮೀಪ್ರಿಯ ತೆಲಂಗಾಣ ರಾಜ್ಯದವರು, ಕಲೆ ಮತ್ತು ಸಂಸ್ಕೃತಿ. ಸುಹಾನಿ ಚೌಹಾಣ್ ದೆಹಲಿ, ನಾವೀನ್ಯತೆ. ಆರ್ಯನ್ ಸಿಂಗ್ ರಾಜಸ್ಥಾನದವರು, ವಿಜ್ಞಾನ ಮತ್ತು ತಂತ್ರಜ್ಞಾನ. ಅವೇಶ್ ತ್ರಿವಾರಿ ಮಧ್ಯಪ್ರದೇಶ, ಸಮಾಜ ಸೇವೆ. ಗರಿಮಾ ಹರಿಯಾಣ, ಸಮಾಜ ಸೇವೆ. ಜ್ಯೋತ್ಸಾ ಅಖ್ತರ್ ತ್ರಿಪುರಾ ರಾಜ್ಯದವರು, ಸಮಾಜ ಸೇವೆ. ಸಯ್ಯಮ್ ಮಜುದಾರ್ ಅಸ್ಸಾಂ, ಸಮಾಜ ಸೇವೆದವರು. ಆದಿತ್ಯ ಯಾದವ್ ಉತ್ತರ ಪ್ರದೇಶ, ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಚಾರ್ವಿ ಕರ್ನಾಟಕ, ಕ್ರೀಡೆ. ಜೆಸಿಕಾ ನೇಹಿ ಸಾರಿಂಗ್ ಅರುಣಾಚಲ ಪ್ರದೇಶದವರು, ಕ್ರೀಡೆ. ಲಿತೋಯ ಚನಂಬಮ್ ಮಣಿಪುರ, ಕ್ರೀಡೆ. ಆರ್. ಸೂರ್ಯ ಪ್ರಸಾದ್ ಆಂಧ್ರ ಪ್ರದೇಶದವರು, ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಜೀವದ ಹಂಗು ತೊರೆದು ದೇಶ ಸೇವೆ ಸಲ್ಲಿಸಿದ ಕರ್ನಾಟಕದ ಯೋಧ ಪ್ರಾಜ್ವಲ್ ಸೇರಿ 12 ಸಾಧಕರಿಗೆ ಮರಣೋತ್ತರವಾಗಿ ಪ್ರಶಸ್ತಿಗಳನ್ನು ಒಳಗೊಂಡಂತೆ 80 ಮಂದಿ ಯೋಧರಿಗೆ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ. ಭಾರತ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪುರಸ್ಕೃತರು ಮತ್ತು ಅವರ ಸಂಬಂಧಿಕರುಗಳು ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಇದರೊಂದಿಗೆ ಸಶಸ್ತ್ರ ಪಡೆ ಮತ್ತು ಇತರೆ ಸಿಬ್ಬಂದಿಗಳು ಒಟ್ಟು 311 ವಿಭಾಗಶಾಲ ಪದಕಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿನ ಶೌರ್ಯ ಚಕ್ರ ಪ್ರಶಸ್ತಿ. ಶೌರ್ಯ ಪ್ರಶಸ್ತಿಯು ಶಾಂತಿ ಕಾಲದಲ್ಲಿ ನೀಡುವ 3ನೇ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು, 2024 ಸಾಲಿನ ಶೌರ್ಯ ಚಕ್ರ ಪ್ರಶಸ್ತಿಗೆ 16 ಮಂದಿ ಈ ಪ್ರಶಸ್ತಿಯನ್ನು ಭಾಜನರಾಗಿದ್ದಾರೆ. ಇವರಲ್ಲಿ ಕರ್ನಾಟಕ ಮೂಲದ ಎಂ. ವಿ. ಪ್ರಾಜ್ವಲ್ ರವರು ಒಟ್ಟು 18ನೇ, ಅಸ್ಸಾಂ ರೈಫಲ್ನ ಮ್ಯಾನ್ ಅಲೋಕ್ ರಾವ್ ಸೇರಿದಂತೆ ಇಬ್ಬರಿಗೆ ಮರಣೋತ್ತರವಾಗಿ ನೀಡಲಾಗಿದೆ.
ವೀರಮರಣ ಹೊಂದಿದ ಕರ್ನಾಟಕದ ಪ್ರಜ್ವಲ್ ಅವರಿಗೆ ಮರಣೋತ್ತರ ಶೌರ್ಯ ಪ್ರಶಸ್ತಿ. ರಾಷ್ಟ್ರೀಯ ರೈಫಲ್ಸ್ನಲ್ಲಿ 63ನೇ ಬೆಟಾಲಿಯನ್ನಲ್ಲಿ ಯೋಧರಾಗಿದ್ದ ಎಂ. ವಿ. ಪ್ರಜ್ವಲ್ ಬೆಂಗಳೂರಿನವರಾಗಿದ್ದಾರೆ. 2023 ನವೆಂಬರ್ 2022ರಂದು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರ ಜತೆ ನಡೆದ ಗುಂಡಿನ ಕಾಳಗದಲ್ಲಿ ಹುತಾತ್ಮರಾದರು. 2024 ಸಾಲಿನ ವಿವಿಧ ವಿಭಾಗದಲ್ಲಿ ಸೇನಾ ಪದಕಗಳು: ಪರಮವೀರ ವಿಶಿಷ್ಟ ಚಕ್ರ ಪದಕ 31 ಜನ, ಉತ್ತಮ ಸೇವಾ ಪದಕ 4 ಜನಕ್ಕೆ ನೀಡಲಾಗಿದೆ. ಬಾರ್ಟು ಅತಿ ವಿಶಿಷ್ಟ ಸೇವಾ ಪದಕ 2 ಜನ, ಅತಿ ವಿಶಿಷ್ಟ ಸೇವಾ ಪದಕ 59 ಜನ, ಯುದ್ಧ ಸೇವಾ ಪದಕ 10 ಜನ. ಕರ್ತವ್ಯ ಶ್ರದ್ಧೆ ವಿಭಾಗದಲ್ಲಿ ಪ್ರಶಸ್ತಿಗಳು: ಬಾರ್ಟು ಸೇವಾ ಪದಕ 8 ಜನ, ಸೇನಾ ಪದಕ 38, ನೌಕಾ ಸೇನಾ ಪದಕ 10 ಜನ, ವಾಯು ಸೇನಾ ಪದಕ 14 ಜನ. ಬಾರ್ಟು ವಿಶಿಷ್ಟ ಸೇವಾ ಪದಕ 5 ಜನ, ವಿಶಿಷ್ಟ ಸೇವಾ ಪದಕಗಳು 330 ಜನಗಳು. ಶೌರ್ಯ ಪ್ರಶಸ್ತಿಗಳು: ಕೀರ್ತಿ ಪ್ರಶಸ್ತಿ 6, 3 ಜನಕ್ಕೆ ಮರಣೋತ್ತರವಾಗಿ ನೀಡಲಾಗಿದೆ. ಶೌರ್ಯ ಪ್ರಶಸ್ತಿ 16 ಜನಕ್ಕೆ ನೀಡಲಾಗಿದೆ, 2 ಜನಕ್ಕೆ ಮರಣೋತ್ತರವಾಗಿ ನೀಡಲಾಗಿದೆ. ಸೇನಾ ಪದಕವನ್ನು 53 ಜನಕ್ಕೆ ನೀಡಲಾಗಿದೆ, ಅದರಲ್ಲಿ 7 ಜನ ಮರಣೋತ್ತರವಾಗಿ ನೀಡಲಾಗಿದೆ. ಅದೇ ರೀತಿಯಾಗಿ ನೌಕಾಸೇನಾ ಪದಕ ಒಬ್ಬರಿಗೆ ನೀಡಲಾಗಿದೆ. ವಾಯುಸೇನಾ ಪದಕ 4 ಜನಕ್ಕೆ ನೀಡಲಾಗಿದೆ. ಒಟ್ಟು ಸೇರಿ 80 ಜನಕ್ಕೆ ನೀಡಲಾಗಿದೆ. 2024 ಸಾಲಿನ ಕೀರ್ತಿ ಚಕ್ರ ಪ್ರಶಸ್ತಿ 6 ಮಂದಿಗೆ ನೀಡಲಾಗಿದೆ, ಅದರಲ್ಲಿ 3 ಜನ ಮರಣೋತ್ತರವಾಗಿ ನೀಡಲಾಗಿದೆ. ಶಾಂತಿಕಾಲದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾಗಿದ್ದು, 2024 ಸಾಲಿನ ಕೀರ್ತಿ ಪ್ರಶಸ್ತಿಗೆ 6 ಮಂದಿಯನ್ನು ಆಯ್ಕೆ ಮಾಡಲಾಗಿತ್ತು. ಈ 6 ಮಂದಿ ಪುರಸ್ಕೃತರಲ್ಲಿ 3 ಮರಣೋತ್ತರ ಪಡೆದಿದ್ದಾರೆ. ಮೊದಲನೇದಾಗಿ ಮೇಜರ್ ದಿಗ್ವಿಜಯ್ ಸಿಂಗ್ ರಾವತ್, ಮೇಜರ್ ದೀಪೇಂದ್ರ ವಿಕ್ರಮ್ ಬಾಸ್ಟೆಟ್, 3ನೇದಾಗಿ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್, 4ನೇದಾಗಿ ಹವಿಲ್ದಾರ್ ಪವನ್ ಕುಮಾರ್ ಯಾದವ್, 5ನೇದಾಗಿ ಹವಿಲ್ದಾರ್ ಅಬ್ದುಲ್ ಮಜೀದ್, 6ನೇದಾಗಿ ಸಿಪಾಯಿ ಪವನ್ ಕುಮಾರ್. ಅದೇ ರೀತಿಯಾಗಿ ಭಾರತ ಸೇನಾ ವ್ಯವಸ್ಥೆಯಲ್ಲಿ ನೀಡುವ ಮಿಲಿಟರಿ ಪದಕಗಳು ಮತ್ತು ಯುದ್ಧ ವೇಳೆಯಲ್ಲಿ ಅಪ್ರತಿಮ ಸಾಧನೆ ಮಾಡಿದವರು. ಪರಮವೀರ ಚಕ್ರ ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರವಾಗಿದೆ. 2ನೇದಾಗಿ ಮಹಾವೀರ ಚಕ್ರ 2ನೇ ಅತ್ಯುನ್ನತ ಪುರಸ್ಕಾರ. 3ನೇದಾಗಿ ವೀರ ಚಕ್ರ, ಇದು 3ನೇ ಅತ್ಯುನ್ನತ ಸೇನಾ ಪುರಸ್ಕಾರ. ಭಾರತದ ಸೇನಾ ವ್ಯವಸ್ಥೆಯಲ್ಲಿ ನೀಡುವ ಮಿಲಿಟರಿ ಪದಕಗಳು ಶಾಂತಿ ಸಂದರ್ಭದಲ್ಲಿ ಅಪ್ರತಿಮ ಸಾಧನೆ ಮಾಡಿದವರು. ಮೊದಲನೇದಾಗಿ ಪದಕ ಯಾವುದಪ್ಪ ಅಂದರೆ ಅಶೋಕ ಚಕ್ರವನ್ನು ನೀಡಲಾಗುತ್ತದೆ. ಅದು ಭಾರತದಲ್ಲಿ ಶಾಂತಿ ಸಮಯದಲ್ಲಿ ಪ್ರದರ್ಶಿಸಿದ ಸಾಹಸ ಮತ್ತು ತ್ಯಾಗಕ್ಕಾಗಿ ನೀಡುವ ಅತ್ಯುನ್ನತ ಪುರಸ್ಕಾರವಾಗಿದೆ. 2ನೇದಾಗಿ ಕೀರ್ತಿ ಚಕ್ರ. ಅದೇ ರೀತಿಯಾಗಿ 3ನೇದಾಗಿ ಶೌರ್ಯ ಚಕ್ರ, ಅದು 3ನೇ ಅತ್ಯುನ್ನತ ಶಾಂತಿ ಪುರಸ್ಕಾರವಾಗಿದೆ. ಅದೇ ರೀತಿಯಾಗಿ ಶಾಂತಿ ಕಾಲದ ವಿಶಿಷ್ಟ ಸೇವಾ ಪದಕಗಳಲ್ಲಿ ಮೊದಲನೇದಾಗಿ ಪರಮ ವಿಶಿಷ್ಟ ಸೇವಾ ಪದಕ, 2ನೇದಾಗಿ ಅತಿ ವಿಶಿಷ್ಟ ಸೇವಾ ಪದಕ, 3ನೇದಾಗಿ ವಿಶಿಷ್ಟ ಸೇವಾ ಪದಕವಾಗಿದೆ. ಯುದ್ಧ ಕಾಲದಲ್ಲಿ ವಿಶಿಷ್ಟ ಸೇವಾ ಪದಕಗಳು: ಮೊದಲನೇದಾಗಿ ಸರ್ವೋತ್ತಮ ಯುದ್ಧ ಸೇವಾ ಪದಕ, 2ನೇದಾಗಿ ಉತ್ತಮ ಯುದ್ಧ ಸೇವಾ ಪದಕ, 3ನೇದಾಗಿ ಯುದ್ಧ ಸೇವಾ ಪದಕ. ಅದೇ ರೀತಿಯಾಗಿ 2024 ಸಾಲಿನ ಜಾಗತಿಕ ಸಂಗೀತ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ಸಂಗೀತ ಆಸ್ಕರ್ ಗ್ರಾಮಿ ಪ್ರಶಸ್ತಿಯನ್ನು ನೀಡಲಾಗಿದ್ದು, ಇದರಲ್ಲಿ ಪಡೆದವರು 2024 ಸಾಲಿನ 66ನೇ ಗ್ರಾಮಿ ಪ್ರಶಸ್ತಿಯನ್ನು ಪ್ರಕಟಿಸಿದ್ದು, 2024 ಫೆಬ್ರವರಿ 4ರಂದು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಪುರಸ್ಕೃತ ಮಾಡಲಾಗಿದೆ. ಭಾರತೀಯ ಸಂಗೀತಗಾರರಾಗಿರುವ ಜಾಕಿರ್ ಹುಸೇನ್, ರಾಕೇಶ್ ಚೌರಾಸಿಯಾ, ಗಣೇಶ್ ರಾಜ್ ಗೋಪಾಲನ್, ಸೆಲ್ವ ಗಣೇಶನ್ ಮತ್ತು ವಿನಾಯಕ್ ರಾಮ್ ಹಾಗೂ ಶಂಕರ್ ಮಹಾದೇವನ್ ಸೇರಿ 5 ಭಾರತೀಯರಿಗೆ ಜಾಗತಿಕ ಸಂಗೀತ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಗ್ರಾಮಿ ಪ್ರಶಸ್ತಿಯನ್ನು ಲಭಿಸಿದೆ. ಏಕಕಾಲಕ್ಕೆ 5 ಭಾರತೀಯರಿಗೆ 8 ಗ್ರಾಮಿ ಪ್ರಶಸ್ತಿಗಳನ್ನು ಲಭಿಸಿದ್ದು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಆಗಿದೆ. ಗ್ರಾಮಿ ಪುರಸ್ಕೃತ ಭಾರತೀಯರು: ತಬಲಾ ವಾದಕ ಜಾಕಿರ್ ಹುಸೇನ್ ಅವರು 3 ಗ್ರಾಮಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಕೊಳಲು ವಾದಕ ರಾಕೇಶ್ ಚೌರಾಸಿಯಾ 2 ವಿಭಾಗಗಳಲ್ಲಿ ಪಡೆದಿದ್ದಾರೆ. ಜಾಕಿರ್ ಹುಸೇನ್ ಅವರು ಮೊದಲನೇದಾಗಿ ಪಡೆದದ್ದು ಪಾಸ್ತೋಗಾಗಿ ಬೆಸ್ಟ್ ಗೋಲ್ಡನ್ ಮ್ಯೂಸಿಕ್ ಅವಾರ್ಡ್, 2ನೇದು ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್, 3ನೇದಾಗಿ ಸಮಕಾಲೀನ ಆಲ್ಬಮ್ ವಿಭಾಗದಲ್ಲಿ ಪಡೆದಿದ್ದಾರೆ. ಇವರು ವರ್ಲ್ಡ್ ರೆಕಾರ್ಡ್
ವರ್ಲ್ಡ್ ರೆಕಾರ್ಡು ವರ್ಷದ ಹಾಡು ನೆನಪಿರಲಿ. ಪಾಲ್ಗುಣಿಶ ವಿರಚಿತ ಸಿರಿಧಾನ್ಯ ಸಂಗೀತವಾಗಿರುವಂಥ ಅಂಬುಲೆನ್ಸ್ ಇನ್ ಮಿಲೆಟ್ಸ್ ಎಂಬುದು 2024 ಗ್ರಾಮಿ ಪ್ರಶಸ್ತಿ ಅತ್ಯುನ್ನತ ಜಾಗತಿಕ ಸಂಗೀತ ವಿಭಾಗದಲ್ಲಿ ನಾಮನಿರ್ದೇಶನವಾಗಿತ್ತು. ಆದರೆ ಪ್ರಶಸ್ತಿ ಪಡೆಯುವಲ್ಲಿ ವಿಫಲವಾಗಿದೆ. ಈ ಗೀತೆಯನ್ನು 2022 ಸಾಲಿನ ಅತ್ಯುತ್ತಮ ಮಕ್ಕಳ ಮ್ಯೂಸಿಕ್ ಆಲ್ಬಮ್ನ ವಿಭಾಗದಲ್ಲಿ ಗ್ರಾಮಿ ಪ್ರಶಸ್ತಿ ಪಡೆದಿತ್ತು. ಈ ಗೀತೆಯು ಪ್ರಧಾನಿ ಮೋದಿಯವರಿಂದ ಹೆಚ್ಚು ಪ್ರೇರೇಪಣೆಗೊಂಡು 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನಾಗಿ ಆಚರಿಸಿದ ಹಿನ್ನೆಲೆಯಲ್ಲಿ ಈ ಗೀತೆಯನ್ನು ಮಹತ್ವ ಪಡೆದಿರುತ್ತದೆ. ಗ್ರಾಮಿ ಪ್ರಶಸ್ತಿ ಬಗ್ಗೆ ಮಾಹಿತಿ. ಪ್ರಶಸ್ತಿ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತದೆ. ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದನ್ನು ಸಂಗೀತದ ಆಸ್ಕರ್ ಎನ್ನುವರು. ಪ್ರದಾನ ಮಾಡುವವರು ನ್ಯಾಷನಲ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್, ಅಮೆರಿಕ. ಮೊದಲ ಬಾರಿಗೆ ಪದಗ್ರಹಣ ಮಾಡಿದ್ದು 1959 ಮೇ 4. ಗ್ರಾಮಿ ಪ್ರಶಸ್ತಿ ಪಡೆದವರು ಭಾರತೀಯರು ಯಾರಪ್ಪ? ಸಂಗೀತಗಾರರು. ಪಂಡಿತ್ ರವಿಶಂಕರ್ ಸಿತಾರ್ ವಾದಕರು. ಜಾಕಿರ್ ಹುಸೇನ್, ಟಿ. ಎಚ್. ವಿಕ್ರಯಾಕಮ್, ವಿಶ್ವಮೋಹನ್ ಭಟ್, ಎ. ಆರ್. ರೆಹಮಾನ್, ಎಚ್. ಶ್ರೀಧರ್, ಪಿ. ಎ. ದೀಪಕ್ ಮತ್ತು ರಿಕ್ಕಿ ಕ್ರೇಜ್ 2015 ಮತ್ತು ವಿಂಡ್ಸ್ ಆಫ್ ಸಂಸಾರ್ ಆಲ್ಬಮ್ ನೀಡಲಿದೆ. 2022 64ನೇ ಆವೃತ್ತಿಯ ಗ್ರಾಮಿ ಪ್ರಶಸ್ತಿ ಪುರಸ್ಕೃತರಾದ ಭಾರತೀಯರು ರಿಕ್ಕಿ ಕ್ರೇಜ್ ಸಂಗೀತ ನಿರ್ದೇಶನ, ಡಿವೈನ್ ಟೈಡ್ಸ್ ಆಲ್ಬಮ್ ಮತ್ತು 2023ರಲ್ಲಿ ಪಾಲ್ಗುಣಿ ಶಾ ಗಾಯಕಿಗೆ ನೀಡಲಿದೆ. 2023 ಗ್ರಾಮಿ ಪುರಸ್ಕೃತ ರಿಕ್ಕಿ ಕ್ರೇಜ್ ಆಗಿದ್ದಾರೆ. 3ನೇ ಬಾರಿಗೆ ಗ್ರಾಮಿ ಪ್ರಶಸ್ತಿ ಪಡೆದ ಸಂಗೀತ ಸಂಯೋಜಕ. ಇಲ್ಲಿ ಇದ್ದರೆ ಪಾಲ್ಗುಣಿ ಶಾ ಎಂದು 2023. ಇವರು 2023 ಅಕ್ಟೋಬರ್ನಲ್ಲಿ UNCCD ಯಲ್ಲಿ ವತಿಯಿಂದ ಸದ್ಭಾವನಾ ರಾಯಭಾರಿಯಾಗಿ ನೇಮಕವಾಗಿದ್ದರು. 2023 ಜಿಕೋ ವರ್ಷದ ವ್ಯಕ್ತಿ ಗೌರವಕ್ಕೆ ಭಾಜನರಾಗಿದ್ದಾರೆ. 2023 ಮಾರ್ಚ್ ತಿಂಗಳ ಅರ್ಥ್ ಅವರ್ ಆಚರಣೆಯಲ್ಲಿ ರಾಯಭಾರಿಯಾಗಿದ್ದವರು ರಿಕ್ಕಿ ಕ್ರೇಜ್. ಓಕೆ ಫ್ರೆಂಡ್ಸ್, ಇವತ್ತಿಗೆ ಎಷ್ಟು ಸಾಕು. ಮುಂದಿನದು ನಾಳೆ ನೋಡೋಣ. ಓಕೆ, ಟೇಕ್ ಸ್ಟಡಿ ಹಾರ್ಡ್, ಬಿಗ್ ಡ್ರೀಮ್ ಬಿಗ್. ಬಾಯ್, ಟಾಟಾ.